ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾನೆ ಇದೆ. ಜೀವ ನದಿಗಳು ಜಲಪಾತಗಳು ತುಂಬಿ ಹರಿತಾ ಇವೆ. ಇಷ್ಟಾದರೂ ಜಿಲ್ಲೆಗೆ ಆಗಮಿಸಿದ ಪ್ರವಾಸಿಗನೋರ್ವ ಜಲಪಾತದಲ್ಲಿ ವಿಡಿಯೋ ಮಾಡಲು ಹೋಗಿ ಹುಚ್ಚು ಸಾಹಸಕ್ಕೆ ಮುಂದಾಗಿ ಕಾಲು ಜಾರಿ ಬಿದ್ದು ನಾಪತ್ತೆ ಆಗಿದ್ದಾನೆ. ಈ ಕುರಿತ ಒಂದು ವರದಿ ಎಲ್ಲಿದೆ? ಕೃಷ್ಣನೂರು ಉಡುಪಿಯಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ. ಪಶ್ಚಿಮ ಘಟ್ಟದಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಪರಿಣಾಮ ಜೀವ ನದಿಗಳು ತುಂಬಿ ಹರಿದು ಜಲಪಾತಗಳು ಉಕ್ಕಿ ಹರಿತಾ ಇವೆ. ಈ ನಡುವೆ ಹುಚ್ಚು ಸಾಹಸಕ್ಕೆ ಮುಂದಾದ ಪ್ರವಾಸಿಗನೋರ್ವ ಜಲಪಾತದಲ್ಲಿ ಕಾಲು ಜಾರಿ ಬಿದ್ದು ನಾಪತ್ತೆಯಾಗಿದ್ದಾನೆ. ಭದ್ರಾವತಿ ಮೂಲದ ಶರತ್ ಎನ್ನುವಾತ 1 ತಿಂಗಳ ಹಿಂದೆ ಹೊಸ ಕಾರನ್ನ ಖರೀದಿ ಮಾಡಿದ್ದ. ಕಾರಿನಲ್ಲಿ ಕೊಲ್ಲೂರಿಗೆ ಹೋಗಿ ಬರ್ತೇನೆ ಅಂತ ಮನೆಯಲ್ಲಿ ಹೇಳಿ ಬಂದ ಶರತ್ ಜಲಪಾತಕ್ಕೆ ತೆರಳಿ ವಿಡಿಯೋ ಮಾಡುವಾಗ ಕಾಲು ಜಾರಿ ಬಿದ್ದು ನಾಪತ್ತೆಯಾಗಿದ್ದಾನೆ. ಕಾಲು ಜಾರಿ ಬೀಳುವ ವಿಡಿಯೋ ಸ್ನೇಹಿತನ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸರ್ ಅವರು ನಿನ್ನೆ ಬೆಳಗ್ಗೆ ಬಂದಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮನೇಲಿ ಹೇಳಿ ಬಂದು ದೇವಸ್ಥಾನ ನೋಡಿದಾರಲ್ಲ ಗೊತ್ತಿಲ್ಲ, ಫಾಲ್ಸಿಗೆ ಬಂದಿದ್ದಾರೆ. ಬಂದಾಗ ಈ ಥರ ತುಂಬ ಎರ್ಜಿಗೆ ಹೋಗ್ಬಿಟ್ಟಿದ್ದಾನೆ ಅವನು. ಎರ್ಜಿಗೆ ಹೋಗಿ ಫೋಟೋದ ವೀಡಿಯೋ ಮಾಡಬೇಕಾದ್ರೆ ಚಾನ್ಸ್ ಇದಾಗಿ ಪಾಚಿಗಳು ಕಟ್ಟಿರೋದ್ರಿಂದ ಕಾಲು ಎತ್ತಿದ್ದಾನೆ, ಸ್ಲಿಪ್ ಆಗಿಬಿಟ್ಟಿದೆ. ಫಾಲ್ಸಿಗೆ ಇಬ್ಬರೇ ಬಂದಿದ್ದು, ಅವನು ಅವ್ರ ಫ್ರೆಂಡ್ಸು, ಶರತ್ ಅಂತ, ಇನ್ನೊಬ್ಬ ಗುರು ಅಂತ. ಅವನು ಭದ್ರಾವತಿ ಅವನ ಹುಡುಗ. ಬಂದು ಈ ಥರ ಅನಾಹುತ ಆಗಿದೆ, ಅದು ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳು ಅವರಿಗೆ? ಒಬ್ಬನೇ ಮಗ, ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಇವನಿಗೆ ಮದುವೆ ಆಗಿಲ್ಲ, ತಂಗಿಗೆ ಒಬ್ರಿಗೆ ಮದುವೆ ಆಗಿದೆ. ಇವರು ಏನು ಕೆಲಸ ಮಾಡ್ತಿದ್ರು? ಇವರು ಇಟಾಚಿ ಇಟ್ಕೊಂಡಿದ್ದ, ಇಟಾಚಿ ಓನರು. ಈಗ ಕಾರ್ ತಗೊಂಡಿದ್ನಲ್ಲ ಅಂಥೇಳಿ ಬಂದಿದ್ದಾನೆ ಟ್ರಿಪ್ಪಿಗೆ ಅಂತ. ಹಾಂ, ಹೊಸ ಕಾರ್ ತಗೊಂಡಿದ್ದ ಬಂದಿದ್ದಾನೆ. ಈ ಥರ ಅನಾಹುತ ಆಗಿದೆ. ಮೊದಲನೇ ಸಲ ಕೊಲ್ಲೂರಿಗೆ ಅಂತ ದೇವಸ್ಥಾನಕ್ಕೆ ಅಂತ ಬಂದು ಈಗ ಅನಾಹುತ ಆಗಿದೆ. ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಹೋಗೋದು ಅಂತೇಳಿ ಬಂದಿದ್ದಾರೆ. ಫಾಲ್ಸಿಗೆ ಹೋಗ್ತೀವಿ ಅಂತ ಏನು ಹೇಳಿಲ್ಲ ಅವರು. ಥರ ಆಗಿದೆ. ಮನೆಯವರೆಲ್ಲ ಇದ್ದಾರೆ, ಕೆಳಗಿದ್ದಾರೆ, ಅಪ್ಪ ಅಮ್ಮ ಎಲ್ಲ. ಅವರು ನಾವು ನೋಡಲಿಕ್ಕೆ ಅಂತ ಬಂದ್ವಿ. ಬಟ್ ರೀಲ್ಸ್ ಎಂತ ಇಲ್ಲ, ವಿಡಿಯೋ ಮಾಡ್ತಿದ್ರು. ವಿಡಿಯೋ ಮಾಡಬೇಕಾದ್ರೆ ಕಾಲು ಎತ್ತಿದ್ದಾನೆ, ಸ್ಲಿಪ್ ಆಗಿ ಬಿದ್ದಿದ್ದಾನೆ. ಹುಡ್ಕೋ ಪ್ರಯತ್ನ ಮಾಡಿದ್ರು, ಅಲ್ಲಿ ಸಿಗೋ ಚಾನ್ಸಸ್ ಇಲ್ಲ. ತುಂಬ ಫೋರ್ಸ್ ಇದೆ ನೀರು, ಹಾಗಾಗಿ ಟ್ರೈ ಮಾಡಿದ್ರು ಪಾಪ ಅವರು, ಸಿಗಲ್ಲ. ಅರಶಿನಗುಂಡಿ ಫಾಲ್ಸ್ನಿಂದ ಸುಮಾರು 7 ಕಿಲೋಮೀಟರ್ ದೂರ ಕಾಡು ದಾರಿಯಲ್ಲಿ ನಡೆದುಕೊಂಡು ಹೋಗಿದ್ದಾನೆ. ಇನ್ನು ಅಗ್ನಿಶಾಮಕ ದಳ, ಪೊಲೀಸರು ಹಾಗೂ ಮುಳುಗು ತಜ್ಞ ಈಶ್ವರ ಮಲ್ಪೆ ಹುಡುಕಾಟ ನಡೆಸಿದ್ದು, ನೀರಿನ ರಭಸ ಹೆಚ್ಚಿದ್ದ ಕಾರಣ ಹೆಚ್ಚಿನ ಹುಡುಕಾಟ ಮಾಡಲಾಗದೆ ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಿದ್ರು. ಇಂದು ಮತ್ತೆ ನಾಪತ್ತೆಯಾದವನಿಗಾಗಿ ಪತ್ತೆ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಮತ್ತು ಸಿಬ್ಬಂದಿ ವರ್ಗದವರು ಕೊಲ್ಲೂರು ಆರಕ್ಷಣಾ ಠಾಣೆಯಿಂದ ಕರೆಗೆ ಸಹಕರಿಸಲು ಕೋರಿಕೆ ಬಂದ ಕೂಡಲೇ ಇವತ್ತು ಬೆಳಿಗ್ಗೆ ನಾವು 8 ಗಂಟೆಗೆ ಅಲ್ಲಿಂದ ಠಾಣೆಯಿಂದ ಲೆಫ್ಟ್ ಆಗಿ 9 ಗಂಟೆಗೆ ಬಂದು ಕಾರ್ಯಾಚರಣೆಗೆ ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಜೊತೆಗೆ ಪ್ರಖ್ಯಾತ ಈಜುಗಾರ ಈಶ್ವರ್ ಮಲ್ಪರಿದ್ದಾರೆ. ಮತ್ತು ನಮ್ಮ ಕೊಲ್ಲೂರು ಆರಕ್ಷಕ ದೊಡ್ಡ ಅಧಿಕಾರಿಗಳನ್ನು ಹಿಡಿದು ಸಣ್ಣ ಅಧಿಕಾರಿಯ ಪೂರ್ತಿ ಜನ ಇದ್ದಾರೆ. ಸ್ಥಳೀಯ ಮಟ್ಟದಲ್ಲಿ 50 ರಿಂದ 100 ಜನ ಸಾರ್ವಜನಿಕರು ಸಾಥ್ ಕೊಟ್ಟಿದ್ದಾರೆ. ಇವರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಈ 7-8 ಕಿಲೋಮೀಟರ್ ಚಾರಣ ಮಾಡಿ ಆ ತೊರೆ ಹತ್ರ ಹೋಗಿ ಫಾಲ್ಸ್ ದಾಟಬೇಕಾದ್ರೂ ನಮಗೆ ದೊಡ್ಡ ಮಟ್ಟದ ಹಗ್ಗವನ್ನು ಕಟ್ಟಿ ನಂತರ ಆ ಪ್ಲೇಸ್ ಘಟನಾ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡಿದ್ದಾರೆ, ಮುಳುಗಿದ್ದಾರೆ. ಆದರೆ ವ್ಯಕ್ತಿ ಅಥವಾ ಮತ ನಮಗೆ ಪತ್ತೆ ಆಗಿಲ್ಲ. ಕೊಲ್ಲೂರು ಅರಶಿನಗುಂಡಿ ಎಂಬ ಜಾಗದಲ್ಲಿ ನಿನ್ನೆ ಶರತ್ ಎಂಬ ಹುಡುಗ ನಿನ್ನೆ ಇಬ್ಬರು ಬಂದಿದ್ದಾರೆ ಹೀಗೆ ಫಾಲ್ಸ್ ನೋಡಲಿಕ್ಕೆ ಚಾರಣಕ್ಕಂತ. ಅಲ್ಲಿ ಕಾಲು ಜಾರಿ ನೀರಿಗೆ ಬಿದ್ದುಬಿಟ್ಟಿದ್ದಾನೆ. ಆದರೆ ನಾವು ಬೆಳಿಗ್ಗೆಯಿಂದ 6 ಗಂಟೆ ಸ್ಥಳೀಯರು, ಫೈರ್ ಬ್ರಿಗೇಡ್ನವರು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ನಮ್ಮ ತಂಡದಿಂದ ಎಲ್ಲರೂ ಸುಮಾರು ಒಂದು 50, 60, 100 ಜನ ಆಗ್ಬೋದು ಎಲ್ಲ ತಂಡ ಅಲ್ಲಿ ಹುಡುಕಾಡ್ಲಿಕ್ಕೆ ಹೋಗಿದೆ. ಸುಮಾರು ಅಲ್ಲಿ ಹುಡುಕಾಡುವಾಗ ತುಂಬ ಅಲ್ಲಿ ಪಾಚಿ ಕಟ್ಟಿದ ಜಾಗ, ಅಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಅಂಥ ಕಷ್ಟಕರ ಜಾಗದಲ್ಲಿ ಹೋಗಿ ಅವರನ್ನು ಹೋಗಿದ್ದಾರಂದರೆ ಅದು ಊಹಿಸ್ಲಿಕ್ಕೆ ಆಗಲ್ಲ. ಅಂಥ ಜಾಗಕ್ಕೆ
ಸ್ಥಳೀಯರಿಂದ ಮಾಹಿತಿ ತಗೊಂಡು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿ ತಗೊಂಡು ಹೋಗಬೇಕು. ಯಾಕೆಂದರೆ ಹೋಗಲಿಕ್ಕೆ ತುಂಬ ಕಷ್ಟ. ದಯವಿಟ್ಟು ಸ್ನೇಹಿತರೆ, ಒಂದು ಸಲ ಅಂಥ ಜಾಗಕ್ಕೆ ಹೋದರೆ ನಿಮ್ಮ ಪ್ರಾಣ ಕಳ್ಕೊಂಡ್ರೆ ಮತ್ತೊಂದು ಸಲ ಕೊಡಲಿಕ್ಕೆ ಆಗಲ್ಲ. ಅಲ್ಲಿ ನೀರಿನ ರಭಸ, ಕರೆಂಟ್ ತುಂಬ ಪವರ್ಫುಲ್ ಆಗಿದೆ. ನಾವು ಕೆಳಗೆ ಬಿದ್ದ ಅಂತ ಹೇಳಿದರೆ ಮನುಷ್ಯನ ಎಲುಬು ಸಮೇತ ಸಿಗಲ್ಲ, ಆ ಥರ ಇದೆ. ಆದರೆ ಅವನದು ಬೈ ಚಾನ್ಸ್ ಎಲ್ಲಾದರೂ ತಪ್ಪಿ ಎಲ್ಲಾದರೂ ಸಿಕ್ಕಿದ್ರು ಸಹ ನೀರಡಿಯಲ್ಲಿ ಒಂದು 4 ದಿನ ಬಿಟ್ಟು ಡಿಕಂಪೋಸ್ ಆಗಿ ಎಲ್ಲಾದ್ರೂ ಮೇಲೆ ಬಂದರೆ ಬರ್ಬೋದು. ಯಾಕಂದರೆ ಮಳೆ ಸ್ವಲ್ಪ ಜಾಸ್ತಿ ಆದರೆ ಮಾತ್ರ ಬರ್ತದೆ, ಕಮ್ಮಿ ಆದರೆ ಸಿಗಲ್ಲ. ಯಾಕಂದರೆ ಕಮ್ಮಿ ಆದರೆ ನೀರು ಅಡಿಯಲ್ಲಿ ಎಲ್ಲಾದರೂ ಮಾಟೆಯಲ್ಲಿ ಸಿಕ್ಕಿಬಿಡ್ತದೆ. ನೀರು ಜಾಸ್ತಿ ಆದರೆ ಕೊಚ್ಕೊಂಡು ಬಂದು ನಮ್ಮ ಇಲ್ಲಿ ಸೌಪರ್ಣಿಕ ನದಿಯಲ್ಲಿ ಎಲ್ಲ ತಿಳ್ಕೊಂಡು ಬರ್ಬೋದು. ಒಟ್ಟಿನಲ್ಲಿ ಉಡುಪಿಗೆ ಆಗಮಿಸುವ ಪ್ರವಾಸಿಗರು ಇಲ್ಲಿರುವಂತಹ ನದಿ, ಸಮುದ್ರ, ಜಲಪಾತಗಳ ನೀರಿನ ರಭಸದ ಅರಿವೇ ಇಲ್ಲದೆ ಹುಚ್ಚಾಟಕ್ಕೆ ಬಲಿಯಾಗುವುದು ದುರಂತವೇ ಸರಿ. ಇನ್ನಾದರೂ ಪ್ರವಾಸಿಗರು ನೀರಿನೊಂದಿಗೆ ಹುಚ್ಚಾಟವನ್ನ ಆಡದೆ ಜೀವವನ್ನ ಕಳೆದುಕೊಳ್ಳದೆ ಇರಲಿ ಅನ್ನುವುದು ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.